ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಎಐ ಜೆಮಿನಿ NVDA ಆಡಾನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲ ಗೂಗಲ್ ಜೆಮಿನಿ ಎಐ ಯಾಕೆ ಬಳಸ್ತಾರೆ, ಅದರಿಂದ ಏನೆಲ್ಲ ಪ್ರಯೋಜನ, ಈ ಎಲ್ಲ ವಿಚಾರಗಳು ನಿಮ್ಗಾಗಲೇ ಗೊತ್ತಿರುವಂತದ್ದೇ. ಆದರೂ ಕೂಡ ನಾವು ಈ ಆಡಾನ್ ಯಾಕೆ ಬಳಸಬೇಕು ಅಂತಂದ್ರೆ, ಈ ಆಡಾನ್ ಮೂಲಕ ನಾವು ಗೂಗಲ್ ಜೆಮಿನಿನ ಶಾರ್ಟ್ಕಟ್ ಕೀ ಮೂಲಕ ಇಫೆಕ್ಟಿವ್ ಆಗಿ ಬಳಸ್ಕೋಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಗೂಗಲ್ ಜೆಮಿನಿ ಎಐ NVDA ಆಡಾನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Saagar 1 of 9 location Saagar tooltip Saagar file explorer items view list contacts not selected row 1 column 1 of 13 Saagar tab selected 1 of 1. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D desktop row 2 D documents 3 of 13. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list Balabolka not selected 1 of 6. ಸ್ನೇಹಿತರೆ, ನಾನೀಗ G ಪ್ರೆಸ್ ಮಾಡ್ತಾ ಇದ್ದೀನಿ. Gemda 1.5.06 of 6. ಓಕೆ ಫ್ರೆಂಡ್ಸ್, ಜೆಮಿನಿ NVDA ಆಡಾನ್. ಸ್ನೇಹಿತರೆ, ನಿಮಗೆ ಈ ಆಡಾನ್ ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದನ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಈ ಆಡಾನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Add-on installation dialog. Are you sure you want to install this add-on? Only install add-ons from trusted sources. Addon, Gemda, Google Gemini AI NVDA 1.5.0. Yes button Alt plus Y. ಓಕೆ ಫ್ರೆಂಡ್ಸ್, ಈಗ ನಮ್ಮ ಫೋಕಸ್ ಎಸ್ ಬಟನ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installing add-on dialog. Please wait while the add-on is being installed. Please wait 0%. Please wait. Restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt plus Y. ಫ್ರೆಂಡ್ಸ್, ಇವಾಗ NVDA ರಿಸ್ಟಾರ್ಟ್ ಕೇಳ್ತಾ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Loading NVDA. Please wait. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಗೂಗಲ್ ಜೆಮಿನಿ ಎಐ NVDA ಆಡಾನ್ ಇನ್ಸ್ಟಾಲ್ ಆಯ್ತು. ಇವಾಗ ಈ ಆಡಾನ್ ನ ಯೂಸ್ ಮಾಡೋದಕ್ಕಿಂತ ಮೊದಲು API ಕೀ ಕಂಪಲ್ಸರಿ ಬೇಕೇ ಬೇಕು. ಈಗ API ಕೀನ ಪಡ್ಕೊಳ್ಳೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, API ಕೀ ಪಡ್ಕೊಳ್ಳೋದು ಬಹಳ ಸುಲಭ ಇದೆ. ಸ್ನೇಹಿತರೆ, ಇವಾಗ ನಾನು NVDA ಮೆನು ಓಪನ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡೋದ್ರ ಮೂಲಕ NVDA ಮೆನು. ಸ್ನೇಹಿತರೆ, ಇವಾಗ NVDA ಮೆನು ಓಪನ್ ಆಗಿದೆ. ನಾನೀಗ G ಪ್ರೆಸ್ ಮಾಡ್ತಾ ಇದ್ದೀನಿ. Open Gemini dialog. NVDA plus GD 1 of 4. ಸ್ನೇಹಿತರೆ, ಇದು ಗೂಗಲ್ ಜೆಮಿನಿ AI ಓಪನ್ ಮಾಡೋದಕ್ಕೆ ಶಾರ್ಟ್ಕಟ್ ಕೀ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S3 of 4. ಸ್ನೇಹಿತರೆ, ಇದು ಸೆಟ್ಟಿಂಗ್ಸ್. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಏನು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Get API key web A4 of 4. ಓಕೆ ಫ್ರೆಂಡ್ಸ್, ಗೆಟ್ API ಕೀ ವೆಬ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಇದು ಡೈರೆಕ್ಟ್ ಆಗಿ ಗೂಗಲ್ ಕ್ರೋಮ್ ಅಲ್ಲಿ ಗೂಗಲ್ AI ಸ್ಟುಡಿಯೋ ಓಪನ್ ಆಗುತ್ತೆ. ನಾನೀಗ ವೆಬ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Google AI Studio Google Chrome window Google AI Studio document busy https://studio.google.com/apiki. ಸ್ನೇಹಿತರೆ, ಇವಾಗ ಗೂಗಲ್ AI ಸ್ಟುಡಿಯೋ ಓಪನ್ ಆಗಿದೆ. ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clickable button skip to main content. ಸ್ನೇಹಿತರೆ, ನಾನೀಗ B ಪ್ರೆಸ್ ಮಾಡ್ತಾ ಇದ್ದೀನಿ. B ಫಾರ್ ಬಟನ್. Toggle navigation menu button. View related products menu button. Collapsed sub menu. Navigation landmark let it know button. Get API key button. ಓಕೆ ಫ್ರೆಂಡ್ಸ್, ಗೆಟ್ API ಕೀ ಬಟನ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ನಾನೀಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Button skip to main content. ಸ್ನೇಹಿತರೆ, ಮತ್ತೆ ನಾನೀಗ B ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಕಾಪಿ API ಬಟನ್ ಅಂತ ಸಿಗೋ ತನಕ. Toggle navigation menu button. View related products menu button. Collapsed sub navigation landmark let it know but get API key button. Settings menu button. Collapsed sub menu button. Google account. Sub main landmark. Create API key button. Project button. Table with 22 rows and row 2 key column 1. VME button. Project column 2 Gemini API button. Quota tier column 4 setup billing button. Column 5 copy API key button. ಓಕೆ ಫ್ರೆಂಡ್ಸ್, ಕಾಪಿ API ಬಟನ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Copy to clipboard. ಓಕೆ ಫ್ರೆಂಡ್ಸ್, ಇವಾಗ API ಕೀ ಕಾಪಿ ಆಯ್ತು. ನಾನೀಗ ಈ ಬ್ರೌಸರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ಮತ್ತೆ ನಾನೀಗ ಇನ್ಸರ್ಟ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ NVDA ಮೆನು ಓಪನ್ ಮಾಡೋದಕ್ಕೆ. NVDA menu. ಸ್ನೇಹಿತರೆ, ಇವಾಗ NVDA ಮೆನು ಓಪನ್ ಆಗಿದೆ. ನಾನೀಗ G ಪ್ರೆಸ್ ಮಾಡ್ತಾ ಇದ್ದೀನಿ. Open Gemini dialog. NVDA plus GD 1 of 4. ಸ್ನೇಹಿತರೆ, ಇವಾಗ ಗೂಗಲ್ ಜೆಮಿನಿ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings S3 of 4. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ಸ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings. Gemini AI normal configuration dialog. Gemini AI property page. Configure API key button Alt plus K. ಓಕೆ ಫ್ರೆಂಡ್ಸ್, ಕನ್ಫಿಗರ್ API ಕೀ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Gemini API key dialog. Enter your Gemini API key. Get one at https://studio.google.com/apiki. Current key source. API key. Edit focused protected Alt plus K
blank. ಸ್ನೇಹಿತರೆ ಇವಾಗ ನಾನು ಈ ಎಡಿಟ್ ಬಾಕ್ಸ್ ಅಲ್ಲಿ API ಕೀನ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ. Pasted. ಓಕೆ ಫ್ರೆಂಡ್ಸ್, ಪೇಸ್ಟ್ ಆಯ್ತು. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings. Gemini AI. Normal configuration. Dialog. Gemini AI property page. Configure API key button Alt plus K. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಓಕೆ ಬಟನ್ ಸಿಗೋ ತನಕ. Default template. Max stream converse. Remember blockist filter video summarize sound place OK button space. ಸ್ನೇಹಿತರೆ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗೂಗಲ್ ಜೆಮಿನಿನ ಓಪನ್ ಮಾಡೋದು ಯಾವ ರೀತಿ, ಮತ್ತೆ ಆಪ್ಷನ್ಸ್ ಏನೇನಿದೆ, ಮತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು ತಿಳ್ಕೊಳ್ಳೋಣ. ನಾನು ಇವಾಗ ಇನ್ಸರ್ಟ್ ಮತ್ತೆ G ಪ್ರೆಸ್ ಮಾಡ್ತಾ ಇದ್ದೀನಿ. Gemini AI dialog. Prompt edit multi-line Alt plus P blank. ಓಕೆ ಫ್ರೆಂಡ್ಸ್, ಇವಾಗ ಪ್ರಾಂಪ್ಟ್ ಕೇಳ್ತಾ ಇದೆ. ನಾವು ಇಲ್ಲಿ ಪ್ರಾಂಪ್ಟ್ ಅನ್ನ ಏನ್ ಬೇಕಾದ್ರೂ ಟೈಪ್ ಮಾಡಬಹುದು. ಇವಾಗ ನಾವು ಒಂದು ಕಥೆಯನ್ನ ಕೇಳೋಣ. ಸೊ ಯಾವ ರೀತಿ ಕಥೆಯನ್ನ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವಾಗ ನಾನು ಈ ಪ್ರಾಂಪ್ಟ್ ಎಡಿಟ್ ಬಾಕ್ಸ್ ಅಲ್ಲಿ ಕನ್ನಡ ಮೋಟಿವೇಶನಲ್ ಸ್ಟೋರಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. KANNADA space MOTIVATIONAL space STORY. ಓಕೆ ಫ್ರೆಂಡ್ಸ್, ನಾನೀಗ ಪ್ರಾಂಪ್ಟ್ ಅಲ್ಲಿ ಕನ್ನಡ ಮೋಟಿವೇಶನಲ್ ಸ್ಟೋರಿ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಸೆಂಡ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Candida, il mondo Canada preranada yakatea adio amalokana vide. Sound of gentle, hopeful background music begins. Vani, namaskara. Indunano nimage ondo sudaramada. Preranada yakakana katea magge ondo chikka parichaya nida lidbene. Idu sanna aliyondara rajo emma yumakana kate. Rajuge donda kana sugaliddamu. Adare amana maratana mattu simita amakasha galu amana darige adgamandiddamu. Shalege hogalufana viralilla. Pustaka galiralilla. Marga darshana nidu mamaru iralilla. Adaru raju endigo tanna kana sugalannu bittu kogalilla. Rapri vidi padakelage kulitu odida. Hagalinalli kulikela samadhi hana sampadisida. Pratiyondu samalannu ondu amakasha magis vikarisida. Amanachalam vishmasa. Katrina parishrama mattuda ruga sankalpadinda. Raju tanna duriyannu talupida. Indu amanutanna halige hemme pandiddane. Ane karige spurtiagiddane. Ikate namage, yamudea veta regaliddaru. Atma vishmasa mattu nirantara prayatna dindaenan nadaru sadi samahudu embudannu kalisuptade. Nanyamadalu. ಸ್ನೇಹಿತರೆ ಇದು ಸ್ಟೋರಿ. ಈಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನು ಆಪ್ಷನ್ಸ್ ಇದೆ. Send button Alt plus S. ಮತ್ತೆ ಟ್ಯಾಬ್. Attach image button Alt plus I. ಸ್ನೇಹಿತರೆ ಇದು ಎರಡನೇ ಆಪ್ಷನ್ ಅಟ್ಯಾಚ್ ಇಮೇಜ್. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Attach video button Alt plus V. ಅಟ್ಯಾಚ್ ವಿಡಿಯೋ ಮತ್ತೆ ಟ್ಯಾಬ್. Clear button Alt plus C. ಸೊ ಫ್ರೆಂಡ್ಸ್, ಕ್ಲಿಯರ್ ಬಟನ್ ಇದೇನಪ್ಪ ಅಂತಂದ್ರೆ ನಾವು ಪ್ರಾಂಪ್ಟ್ ಅನ್ನ ಏನು ಕ್ರಿಯೇಟ್ ಮಾಡಿರ್ತೀವೋ ಅದನ್ನ ಕ್ಲಿಯರ್ ಮಾಡುವಂತ ಬಟನ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Copy response button Alt plus O. ಓಕೆ ಫ್ರೆಂಡ್ಸ್, ಕಾಪಿ ರೆಸ್ಪಾನ್ಸ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಏನಾಗುತ್ತೆ ಅಂದ್ರೆ ಈ ಕನ್ನಡ ಏನ್ ಸ್ಟೋರಿ ಜನರೇಟ್ ಆಗಿತ್ತಲ್ಲ ಇದು ಈಗ ಕಾಪಿ ಆಗುತ್ತೆ. Space pressed response copied to clipboard. ಓಕೆ ಫ್ರೆಂಡ್ಸ್, ಇವಾಗ ಸ್ಟೋರಿ ಕಾಪಿ ಆಯ್ತು. ನಾನೀಗ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Close button. ಕ್ಲೋಸ್ ಬಟನ್. ಸ್ನೇಹಿತರೆ ಇವಾಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಇಮೇಜ್ ಅನ್ನ ಅಟ್ಯಾಚ್ ಮಾಡಿ ಆ ಇಮೇಜ್ ಅಲ್ಲಿ ಏನಿದೆ ಇದರ ಯಾವ ರೀತಿ ತಿಳ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ನನ್ನ ಡೆಸ್ಕ್ಟಾಪ್ ಇನ ಸ್ಕ್ರೀನ್ ಶಾಟ್ ನ ತಗೋತಾ ಇದ್ದೀನಿ. ಸ್ಕ್ರೀನ್ ಶಾಟ್ ತಗೊಳ್ಳೋದಕ್ಕೆ ಶಾರ್ಟ್ ಕಟ್ ಕೀ ಏನಪ್ಪಾ ಅಂತಂದ್ರೆ ವಿಂಡೋಸ್ ಮತ್ತೆ ಪ್ರಿಂಟ್ ಸ್ಕ್ರೀನ್. ನಾನೀಗ ವಿಂಡೋಸ್ ಕೀ ಹಿಡ್ಕೊಂಡು ಪ್ರಿಂಟ್ ಸ್ಕ್ರೀನ್ ಕೀನ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇವಾಗ ಸ್ಕ್ರೀನ್ ಶಾಟ್ ತಗೊಂಡಿದೆ. ಸ್ಕ್ರೀನ್ ಶಾಟ್ ತಗೊಳ್ಳುವಾಗ ಯಾವುದೇ ರೀತಿ ಸೌಂಡ್ ಬರೋದಿಲ್ಲ. ಸೊ ಈಗ ನಾನು ಮತ್ತೆ ಇನ್ಸರ್ಟ್ ಮತ್ತೆ G ಪ್ರೆಸ್ ಮಾಡ್ತಾ ಇದ್ದೀನಿ. Gemini AI dialog. Prompt edit multi-line Alt plus P blank. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send button Alt plus S. ಮತ್ತೆ ಟ್ಯಾಬ್. Attach image button Alt plus I. ಓಕೆ ಫ್ರೆಂಡ್ಸ್, ಅಟ್ಯಾಚ್ ಇಮೇಜ್ ಆಲ್ಟ್ ಪ್ಲಸ್ ಐ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space select image dialog file name combo box collapsed edit Alt plus N blank. ಸ್ನೇಹಿತರೆ ಇವಾಗ ಓಪನ್ ಡಯಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಟ್ರಿವ್ಯೂ ಸಿಗೋ ತನಕ. ಸೊ ಆ ಸ್ಕ್ರೀನ್ ಶಾಟ್ ಎಲ್ಲಿ ಸೇವ್ ಆಗಿರುತ್ತೆ ಅಂತಂದ್ರೆ ಪಿಕ್ಚರ್ಸ್ ಅಲ್ಲಿ ಸ್ಕ್ರೀನ್ ಶಾಟ್ ಫೋಲ್ಡರ್ ಅಲ್ಲಿ ಸೇವ್ ಆಗಿರುತ್ತೆ. ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items with preview level 1 OneDrive collapsed 3 of 14. ಸ್ನೇಹಿತರೆ ಇವಾಗ ಟ್ರಿವ್ಯೂ ಸಿಕ್ಕಿದೆ. ನಾನೀಗ P ಪ್ರೆಸ್ ಮಾಡ್ತಾ ಇದ್ದೀನಿ. P ಫಾರ್ ಪಿಕ್ಚರ್ಸ್. P pictures pinned not check 7 of 14 level 1. ಓಕೆ ಫ್ರೆಂಡ್ಸ್, ಪಿಕ್ಚರ್ ಪಿನ್ಡ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್. Items view list screenshots. ಓಕೆ ಫ್ರೆಂಡ್ಸ್, ಸ್ಕ್ರೀನ್ ಶಾಟ್ಸ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list screenshot 3.png not selected. ಓಕೆ ಫ್ರೆಂಡ್ಸ್, ಸ್ಕ್ರೀನ್ ಶಾಟ್ 3.png ಅಂತ ಇದೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Gemini AI dialog 1 image S attached attach image button Alt plus I. ಸ್ನೇಹಿತರೆ ಇವಾಗ ಇಮೇಜ್ ಅಟ್ಯಾಚ್ ಆಗಿದೆ. ನಾನೀಗ ಸೆಂಡ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
This image displays a clean and serene computer desktop. The background features a beautiful, tranquil landscape wallpaper with a large, bright, low-hanging sun or moon illuminating a calm body of water. A subtle coastline with distant hills and sparse vegetation is visible across the horizon, creating a peaceful ambience with a soft blue and green color palette. On the left side of the desktop, several application and system icons are neatly arranged. From top to bottom, these include a folder labeled Saagar, This PC, Google Chrome, the Enable India spelling tool, VMware Workstation, NVDA, Gold Wave, and the Recycle bin. At the bottom, the Windows 11 taskbar is visible, featuring standard icons such as the Start button, Search, Task View, File Explorer, Microsoft Edge, and the Microsoft Store. A screen recording or active webcam indicator with a red dot is also present. To the far right, the system tray shows icons for the microphone, language setting as Eng, Wi-Fi connectivity, volume control, and battery status. ಸ್ನೇಹಿತರೆ ಕೇಳಿದ್ರಲ್ಲ ನೋಡಿ, ಇವಾಗ ನನ್ನ ಡೆಸ್ಕ್ಟಾಪ್ ನ ಸ್ಕ್ರೀನ್ ಶಾಟ್ ಅಲ್ಲಿ ಇಷ್ಟೆಲ್ಲ ಇತ್ತು. ಸ್ನೇಹಿತರೆ ಇನ್ನ ಕೊನೆಯದಾಗಿ ಒಂದು ವಿಡಿಯೋನ ಅಟ್ಯಾಚ್ ಮಾಡಿ ಆ ವಿಡಿಯೋದಲ್ಲಿ ಏನಿದೆ ಅದನ್ನ ಯಾವ ರೀತಿ ತಿಳ್ಕೊಳ್ಳೋಣ. Gemini AI dialogue prompt edit multi-line alt plus P blank. ಸ್ನೇಹಿತರೆ ಇವಾಗ ಜೆಮಿನಿ ಓಪನ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಅಟ್ಯಾಚ್ ವಿಡಿಯೋ ಅಂತ ಸಿಗೋ ತನಕ. Send button alt plus attach image but attach video button alt plus V. ಓಕೆ ಫ್ರೆಂಡ್ಸ್, ಅಟ್ಯಾಚ್ ವಿಡಿಯೋ ಆಲ್ಟ್ ಪ್ಲಸ್ ವಿ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Select video dialog file name combo box collapsed edit alt plus N blank. ಸ್ನೇಹಿತರೆ ಇವಾಗ ಓಪನ್ ಡಯಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಟ್ರೀ ವ್ಯೂ ಸಿಗೋ ತನಕ. Item available tree view OneDrive collapsed 3 of 14 level 1. ಓಕೆ ಫ್ರೆಂಡ್ಸ್, ಇವಾಗ ಟ್ರೀ ವ್ಯೂ ಸಿಕ್ಕಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D start of D downloads pinned D documents pinned not checked 6 of 14 level 1. ಓಕೆ, ಡಾಕ್ಯುಮೆಂಟ್ ಎಂಟರ್ ಮತ್ತೆ ಟ್ಯಾಬ್. Items view list available not selected. ಸ್ನೇಹಿತರೆ ನಾನೀಗ ಸಿ ಪ್ರೆಸ್ ಮಾಡ್ತಾ ಇದ್ದೀನಿ. C custom office templates ಮತ್ತೆ ಸಿ computer GKMCQ question and answer series part 1. ಓಕೆ ಫ್ರೆಂಡ್ಸ್, ಇದು ವಿಡಿಯೋ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Gemini AI dialog 1 video S attached video button alt plus V. ಸ್ನೇಹಿತರೆ ಇವಾಗ ವಿಡಿಯೋ ಅಟ್ಯಾಚ್ ಆಯ್ತು. ನಾನೀಗ ಆಲ್ಟ್ ಮತ್ತೆ ಪಿ ಪ್ರೆಸ್ ಮಾಡ್ತಾ ಇದ್ದೀನಿ. Prompt edit multi-line alt plus P blank. ಓಕೆ ಫ್ರೆಂಡ್ಸ್, ಈಗ ಪ್ರಾಂಪ್ಟ್ ಕೇಳ್ತಾ ಇದೆ. ನಾನೀಗ ಈ ಪ್ರಾಂಪ್ಟ್ ಬಾಕ್ಸ್ ಅಲ್ಲಿ ಡಿಸ್ಕ್ರೈಬ್ ವಿಡಿಯೋ ಇನ್ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. DESCRIBE space VIDEO space IN space KANNADA. ಸ್ನೇಹಿತರೆ ನಾನೀಗ ಡಿಸ್ಕ್ರೈಬ್ ವಿಡಿಯೋ ಇನ್ ಕನ್ನಡ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಆಲ್ಟ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸೆಂಡ್ ಮಾಡೋದಕ್ಕೆ. Uploading videos. Video computer samanya ಜ್ಞಾನಮಹು ಆಯ್ಕೆಯ ಪ್ರಶ್ನೆಗಳು. MCQS. ಮತ್ತು ಉತ್ತರಗಳನ್ನು ಕನ್ನಡದಲ್ಲಿ ಚರ್ಚಿಸುತ್ತದೆ. 10 ಪ್ರಶ್ನೆಗಳನ್ನು ಅವುಗಳ ಸರಿಯಾದ ಉತ್ತರಗಳು ಮತ್ತು ವಿವರಣೆಗಳೊಂದಿಗೆ ಪ್ರಸ್ತುತಪಡಿಸುತ್ತದೆ. ಪ್ರಶ್ನೆಗಳು ಮತ್ತು ಉತ್ತರಗಳ ವಿಭಾಗ ಹೀಗಿದೆ. RAM. ಪೂರ್ಣ ರೂಪ. Random access memory **. ಕಂಪ್ಯೂಟರ್ಗೆ ಡೇಟಾವನ್ನು ಇನ್ಪುಟ್ ಮಾಡಲು ಬಳಸುವ ಸಾಧನ. ಕೀಬೋರ್ಡ್. ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆ. Windows 11. ಒಂದು ಆಪರೇಟಿಂಗ್ ಸಿಸ್ಟಮ್. Microsoft Word. ಇದು ವರ್ಡ್ ಪ್ರೊಸೆಸಿಂಗ್ ಅಪ್ಲಿಕೇಶನ್ ಪೂರ್ಣ ವಿರಾಮ. ಸ್ನೇಹಿತರೆ ಕೇಳಿದ್ರಲ್ಲ ನೋಡಿ, ಈ ರೀತಿ ನಾವು ವಿಡಿಯೋನ ಅಟ್ಯಾಚ್ ಮಾಡಿ ಈ ವಿಡಿಯೋದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ರೀತಿ. ಸ್ನೇಹಿತರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Send button alt plus S. ಮತ್ತೆ ಟ್ಯಾಬ್. Attach image button alt plus I. ಮತ್ತೆ ಟ್ಯಾಬ್. Attach video button alt plus V. Clear button alt plus C. Copy response button alt plus O. ಓಕೆ ಫ್ರೆಂಡ್ಸ್, ಕಾಪಿ ರೆಸ್ಪಾನ್ಸ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed response copied to clipboard. ಸ್ನೇಹಿತರೆ ಇವಾಗ ರೆಸ್ಪಾನ್ಸ್ ಕಾಪಿ ಆಯ್ತು. ನೀವು ಇವಾಗ ನೋಟ್ ಪ್ಯಾಡ್ ಅಥವಾ ವರ್ಡ್ ಅನ್ನು ಓಪನ್ ಮಾಡಿಕೊಂಡು ಆ ರೆಸ್ಪಾನ್ಸ್ ಅನ್ನ ಪೇಸ್ಟ್ ಮಾಡಿ ಓದ್ಕೋಬಹುದು. ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.